ಶಾಲೆ ಬಳಿಯೇ ಬಲಿಗಾಗಿ ಕಾದು ನಿಂತಿದೆ ಒಣಗಿದ ಮರ. ವಿಲ್ಸನ್ ಗಾರ್ಡನ್ನಲ್ಲಿ ಒಣಗಿದಂತಹ ಬೃಹತ್ ಮರ ಇದೆ. ಅದು ಶಾಲೆ ಬಳಿಯೇ ಇದೆ, ಆದರೂ ನಿರ್ಲಕ್ಷ್ಯ. ಟಿವಿ9 ಗ್ರೌಂಡ್ ರಿಪೋರ್ಟ್ನಲ್ಲಿ ಈ ಬಲಿಗಾಗಿ ಕಾದಿರುವ ಮರಗಳ ಅನಾವರಣ. ರಸ್ತೆ ಕಡೆ ಮರ ಬಿದ್ದರೆ ವಾಹನ ಸವಾರಿಗೆ ಸಂಚಕಾರ, ಫುಟ್ಪಾತ್ ಮೇಲೆ ಬಿದ್ದರೆ ಪಾದಚಾರಿಗಳ ಪ್ರಾಣಕ್ಕೆ ಕುತ್ತು. ಅತ್ತ ಶಾಲಾ ಆವರಣದೊಳಗೆ ಬಿದ್ದರೆ ಶಾಲಾ ಮಕ್ಕಳಿಗೆ ಕಂಟಕಪ್ರಾಯ ಆಗತ್ತೆ. ಈ ಒಣಗಿರುವ ಮರದಿಂದ ಶಿಕ್ಷಕರು, ಪೋಷಕರು ಎಲ್ರಿಗೂ ಆಪತ್ತು ಕಾದಿದೆ. ನೋಡಿ, ಒಣಗಿರುವಂತಹ ಕೊಂಬೆ ಗಮನಿಸ್ತಾ ಇದ್ದೀವಿ. ಗೆದ್ದಲ್ಲಿ ಹಿಡಿದೋಗಿದೆ ಆ ಮರ, ಒಣಗೋಗಿದೆ. ಆದರೂ ಜಿಬಿಎಯಿಂದ ನಿರ್ಲಕ್ಷ್ಯ. ಯಾವ ಕಡೆ ಬಿದ್ದರೂ ಕೂಡ ದೊಡ್ಡ ಅಪಾಯ, ಕಟ್ಟಿಟ್ಟು ಬುತ್ತಿ. ಅಲ್ಲಿ ವಾಹನ ಸವಾರರಿಗೆ, ಆವರಣದೊಳಗೆ ಬಿದ್ದರೆ ಮಕ್ಕಳಿಗೆ, ಪಾದಚಾರಿಗಳಿಗೆ ಎಲ್ರಿಗೂ ಕಂಟಕಪ್ರಾಯ ಆಗಿದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಕಳೆದ ಮಂಗಳವಾರ ಸಂಜೆ 5:30ರಿಂದ 6 ಗಂಟೆ ಸುಮಾರಿಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮ ಮಂದಿರದ ರಸ್ತೆಯ ಬಳಿ ಪಿಗ್ನಿ ಕಲೆಕ್ಷನ್ಗೆ ಅಂತ ಹೊರಟಿದ್ದಂತಹ ಸುರೇಶ್ ಅನ್ನುವಂಥ 54 ವರ್ಷದ ವ್ಯಕ್ತಿ ತಲೆ ಮೇಲೆ ಈಗಾಗಲೇ ಅಲ್ಲೇ ರಸ್ತೆ ಪಕ್ಕದಲ್ಲೇ ಇದ್ದಂತಹ ಒಣಗಿದ ಮರದ ರೆಂಬೆ ಒಂದು ಬಿದ್ದು ಈಗಾಗಲೇ ಸಾವು ಬದುಕಿನ ನಡುವೆ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಟಿವಿ9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ವಿಲ್ಸನ್ ಗಾರ್ಡನ್ನಲ್ಲಿದ್ದೀನಿ. ವಿಲ್ಸನ್ ಗಾರ್ಡನ್ನಲ್ಲಿರುವಂತಹ ಈ ಒಂದು ಸರ್ಕಾರಿ ಉರ್ದು ಮಾದರಿ ಪ್ರಾಥಮಿಕ ಶಾಲೆ ಇದು. ಈ ಒಂದು ಶಾಲೆಯ ಆವರಣದೊಳಗಿರುವಂತಹ ಬೃಹತ್ತಾದಂತಹ ಒಂದು ಮರ. ಈ ಒಂದು ಮರದಲ್ಲಿ ಒಂದೇ ಒಂದು ಎಲೆ ಕೂಡ ಇಲ್ಲ, ಸಂಪೂರ್ಣವಾಗಿ ಹುಳವನ್ನು ತಿಂದು ಮರ ಯಾವಾಗ ಬೇಕಾದರೂ ಬೀಳ್ಬೋದು. ಒಂದು ಅಂದರೆ ಈ ಮರದಿಂದ ಆಗುವಂತಹ 2 ಅನಾಹುತಗಳ ಸಾಧ್ಯತೆಯನ್ನು ಹೇಳಿದ್ರೆ, ಒಂದು, ಈ ಮರ ಒಳಗಡೆ ಬಿದ್ದರೆ ಈ ಸ್ಕೂಲಿಗೆ ಬರುವಂತಹ ಮಕ್ಕಳು ಅಥವಾ ಶಿಕ್ಷಕರು ತಲೆ ಮೇಲೆ ಬೀಳ್ಬೋದು, ದೊಡ್ಡ ಮಟ್ಟದಲ್ಲಿ ಅನಾಹುತವಾಗ್ಬೋದು ಒಂದು. ಎರಡನೇದು, ಎಡಭಾಗಕ್ಕೆ ಅಂದರೆ ರಸ್ತೆ ಬದಿಗೆ ಏನಾದ್ರು ಬಿದ್ದರೆ ಇಲ್ಲಿ ಬರುವಂತಹ ವಾಹನ ಸವಾರು ಅಥವಾ ಪಾದಚಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗ್ಬೋದು. ಅಂದರೆ ಈ ಮರದಲ್ಲಿ ಒಂದೇ ಒಂದು ಎಲೆ ಕೂಡ ಇಲ್ಲ. ಈ ಮರನ ಯಾಕೆ ಇಲ್ಲಿವರೆಗೂ ಇಟ್ಕೊಂಡಿದ್ದಾರೆ ಅನ್ನೋದು ಸತ್ಯವಾಗಲೂ ಕೂಡ ಗೊತ್ತಿಲ್ಲ. ಶಾಲೆ ಈಗಾಗಲೇ ಕೂಡ ಜೂನ್ ತಿಂಗಳಿಂದ ಓಪನ್ ಆಗಿದೆ. ಪ್ರತಿದಿನವೂ ಕೂಡ ಈ ಒಂದು ಶಾಲೆಗೆ ನೂರಾರು ಜನ ಪುಟ್ಟ ಮಕ್ಕಳು ಬರ್ತಾರೆ. ಆದರೆ ಮಕ್ಕಳು ತಲೆ ಮೇಲೆ ಏನಾದರೂ ಈ ಒಂದು ಒಣಗಿದ ಮರ ಬಿದ್ದರೆ ಏನು ಕತೆ? ಮಕ್ಕಳು ಉಳಿಯೋದುಂಟಾ? ಆಯಿತು, ಮಕ್ಕಳು ಉಳಿಯೋದಿಲ್ಲ, ಮಕ್ಕಳು ತಲೆ ಮೇಲೆ ಬಿದ್ದರೆ ಏನೋ ಆಗುತ್ತೆ, ಓಕೆ ಅಂತ ಏನಾದರೂ ನಿರ್ಲಕ್ಷ್ಯ ಇದ್ದರೆ ಶಿಕ್ಷಕರ ತಲೆ ಮೇಲೂ ಬೀಳುತ್ತೆ, ಹೆಡ್ ಮಾಸ್ಟ್ರು ತಲೆ ಮೇಲೂ ಬೀಳುತ್ತೆ, ಮಕ್ಕಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಕರೆದುಕೊಂಡು ಬಂದು ಬಿಡೋಕ್ಕೆ ಬರುವಂತಹ ಪೋಷಕರ ತಲೆ ಮೇಲೂ ಬೀಳಬಹುದು. ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಈ ಒಂದು ಶಾಲೆ ಇರುವಂಥದ್ದು ವಿಲ್ಸನ್ ಗಾರ್ಡನ್ ಚಿನ್ನಯ್ಯನ ಪಾಳ್ಯ ಅಂತಿದೆ. ಇಲ್ಲಿರುವಂಥ ಈ ಒಂದು ಸರ್ಕಾರಿ ಶಾಲೆಯಲ್ಲಿರುವಂತಹ ಮರದ ಒಂದು ದುಸ್ಥಿತಿಯನ್ನು ನೋಡ್ರಿ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಇದೇನೋ ಸಣ್ಣದಾದಂತಹ ಮರ ಅಲ್ಲ, ತುಂಬ ದೊಡ್ಡದಾದಂತಹ ಮರ. ಈ ಮರದಲ್ಲಿ ಈಗಾಗಲೇ ಸಾಕಷ್ಟು ರೆಂಬೆ ಕೊಂಬೆಗಳು ಕೂಡ ಇರುವಂಥದ್ದು, ಅವೆಲ್ಲವೂ ಕೂಡ ಒಣಗಿದೆ. ರಸ್ತೆಗೆ ಬಿದ್ದರೆ ಅಂತೂ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗುತ್ತೆ. ವಾಹನ ಸವಾರರು ಓಡಾಡ್ತಿರ್ತಾರೆ, ಪಾದಚಾರಿಗಳು ಓಡಾಡ್ತಿರ್ತಾರೆ, ಸ್ಕೂಲ್ನ ಒಳಗಡೆ ಶಾಲೆಯ ಶಿಕ್ಷಕರು ಓಡಾಡ್ತಿರ್ತಾರೆ, ಮಕ್ಕಳು ಓಡಾಡ್ತಿರ್ತಾರೆ, ಎಲ್ಲರೂ ಓಡಾಡ್ತಿರ್ತಾರೆ. ಸೊ ಹಾಗಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಥವಾ GBAದ ಅರಣ್ಯ ವಿಭಾಗದ ಅಧಿಕಾರಿಗಳು ಅಥವಾ ಶಾಲೆಯ ಈ ಒಂದು SDMC ಅಂತ ಏನಿರುತ್ತೆ, ಆ SDMCಯ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು ಖಂಡಿತವಾಗ್ಲೂ ಟಿವಿ9ನ ವರದಿಯನ್ನು ಆಧರಿಸಿ ಇದನ್ನು ನೋಡಿದ ಮೇಲಾದರೂ ಎಚ್ಚೆತ್ಕೊಂಡು ಈ ಒಣಗಿದ ಮರವನ್ನು ತೆರವು ಮಾಡಲಿಕ್ಕೆ ಮುಂದಾದರೆ ಮುಂದೆ ನಡೆಯಬಹುದಾದಂತಹ ದೊಡ್ಡದಾದಂತಹ ಅನಾಹುತ ತಪ್ಪತ್ತಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.